ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಿಮ್ಮ ಭೇಟಿ ಆಗ್ತಾ ಇದೆ ಇನ್ ಮೈ ವ್ಲಾಗ್. ಇಷ್ಟು ದಿನ ಎಲ್ಲಿ ಅಪ್ಸ್ಕೊಂಡಾಗಿದೆ ಅಂತ ಅನ್ಕೋಬೇಡಿ, ಒಂದು ಸ್ವಲ್ಪ ಲೇಸಿ ಆಗಿದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ನೌ ಐ ಆಮ್ ಬ್ಯಾಕ್ ವಿತ್ ಅ ಬ್ಯಾಂಗ್ ಆ್ಯಂಡ್ ನನ್ನನ್ನು ನಿಮ್ಮನ್ನು ದೂರ ಮಾಡೋರು ಯಾರೂ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಸೊ ನನ್ನ ಮೋಸ್ಟ್ ಫೇವ್ರೆಟ್ ಆಕ್ಸೆಸರಿ ಅಂದರೆ ಹ್ಯಾಂಡ್ ಬ್ಯಾಗ್. ಸೊ ಯಾಕೆ ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ನಿಮಗೆ ತೋರಿಸ್ಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಟ್. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜಿಮ್ಗೆ ಹೋಗಿ ಬರೋಣ, ಯಾಕೆಂದರೆ ನಾನು ಜಯಂತ್ ಅವ್ರ ಜೊತೆ ಜಿಮ್ಗೆ ಹೋಗೋಕ್ಕೆ ಶುರು ಮಾಡಿದ್ದೀನಿ. ಒಂದು ಸ್ವಲ್ಪ ಜಿಮ್ಗೆ ಹೋಗಿ ಬಂದು ಒಂದು ಸ್ವಲ್ಪ ಫ್ರೆಶನ್ ಅಪ್ ಆಗಿ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಓಕೆ, 15 minutes later. ಓಕೆ, ಸೊ ನಾನು ಜಿಮ್ಮಿಂದ ಬಂದಾಯಿತು, ಫ್ರೆಶ್ ಅಪ್ ಕೂಡ ಆಗಿದ್ದೀನಿ. ಇವಾಗ ಇನ್ನೇನಿದ್ರು ಸ್ಕಿನ್ ಕೇರ್. ನಿಮ್ಗೆ ಗೊತ್ತಿರೋ ಹಾಗೆ ನಾನು ನನ್ನ ಸ್ಕಿನ್ ಕೇರ್ನ ತುಂಬ ರಿಲೀಜಿಯಸ್ ಆಗಿ ಫಾಲೋ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಡು ಮೈ ಸ್ಕಿನ್ ಕೇರ್. ಸನ್ ಎಕ್ಸ್ಪೋಜರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ಬೋದು, ಟ್ಯಾನಿಂಗ್ ಆಗ್ಬೋದು, ಆ್ಯಂಡ್ ಸ್ಟಬನ್ ಸನ್ ಸ್ಪಾಟ್ಸ್ ಕೂಡ ಆಗ್ಬೋದು. ಆ್ಯಂಡ್ ನಾವೇನಾದರೂ ಒಂದು ರಾಂಗ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ರೆ ಅದು ಲಾಂಗ್ ಟರ್ಮ್ ನಮ್ಮ ಸ್ಕಿನ್ನ ತುಂಬಾ ಹಾಳು ಮಾಡುತ್ತೆ ಆ್ಯಂಡ್ ತುಂಬಾ ವಲರಬಲ್ ಆಗಿ ಕೂಡ ಮಾಡುತ್ತೆ. ಸೊ ನಾವು ಒಂದು ರೈಟ್ ಸನ್ಸ್ಕ್ರೀನ್ನ ಎವ್ರಿ ಡೇ ರೂಟೀನಲ್ಲಿ ಆ್ಯಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಇಟ್ ವಿಲ್ ಹೆಲ್ಪ್ ಇನ್ ಗಿವಿಂಗ್ ಯು ದ್ಯಾಟ್ ಗ್ಲೋಯಿಂಗ್ ಸ್ಕಿನ್ ಫಾರ್ ಅ ವೆರಿ ಲಾಂಗ್ ಟರ್ಮ್. ಸೊ ಇವಾಗ ನಾನು ಯೂಸ್ ಮಾಡ್ತಿರೋಂಥ ಸನ್ಸ್ಕ್ರೀನ್ ಬಂದು ಹಿಮಾಲಯ ಅವರ ಸನ್ ಪ್ರೊಟೆಕ್ಟ್ ಪ್ಲಸ್. ಇಟ್ಸ್ ಅನ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ಸ್ ದ ಫಸ್ಟ್ ಸನ್ಸ್ಕ್ರೀನ್ ದಟ್ ಐವ್ ಸೀನ್ ವಿತ್ 90% ನ್ಯಾಚುರಲ್ ಆರಿಜಿನ್ ಇಂಗ್ರೀಡಿಯೆಂಟ್ಸ್. ಸೊ ಮಾರ್ಕೆಟಲ್ಲಿ ಸುಮಾರು ಸನ್ಸ್ಕ್ರೀನ್ ನೀವೇ ನೋಡಿರ್ತೀರ, ಎಲ್ಲರೂ ಕ್ಲೇಮ್ ಮಾಡ್ತಾರೆ SPF 50ನ ಪ್ರೊವೈಡ್ ಮಾಡ್ತೀವಿ ಅಂತ, ಬಟ್ ದೇ ಆಲ್ ಡೆಲಿವರ್ ಲೆಸ್ ದ್ಯಾನ್ ದ್ಯಾಟ್. ಆದರೆ ಹಿಮಾಲಯ ಅವರ ಸನ್ ಪ್ರೊಟೆಕ್ಟ್ ಪ್ಲಸ್ ನಿಮಗೆ ಕ್ಲಿನಿಕಲಿ ಟೆಸ್ಟೆಡ್ ಆಗಿದೆ ಟು ಪ್ರೊವೈಡ್ SPF 50 PA++++ ಆಸ್ ಪ್ರಾಮಿಸ್ಡ್. ಇಟ್ಸ್ ಎನ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ಆ್ಯಂಡ್ ಸ್ಕಿನ್ ಮೇಲೆ ಯಾವುದೇ ರೀತಿಯ ವೈಟ್ ಕಾಸ್ಟ್ನ ಕೂಡ ಬಿಡೋದಿಲ್ಲ. ಆಲ್ಸೋ ಇದು ನಾನು ನಂಬುವಂಥ ಬ್ರ್ಯಾಂಡ್ ಆಗಿರೋದ್ರಿಂದ ತುಂಬಾ ಸೇಫ್ ಆ್ಯಂಡ್ ಎಫೆಕ್ಟಿವ್ ಆಗಿದೆ. ಈ ಸನ್ಸ್ಕ್ರೀನ್ನ ಇಂಡಿಯನ್ ಸ್ಕಿನ್ ಮತ್ತು ಇಂಡಿಯನ್ ವೆದರ್ ಕಂಡೀಷನ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಇಟ್ಸ್ ಆಲ್ಸೋ ಸ್ವೆಟ್ ರೆಸಿಸ್ಟೆಂಟ್. ಒಂದು ಸ್ವಲ್ಪ ಸನ್ಸ್ಕ್ರೀನ್ನ 2 ಬೆರಳ ಮೇಲೆ ಈ ಥರ ಅಪ್ಲೈ ಮಾಡಿಕೊಂಡು ಫೇಸ್ ಮತ್ತು ನಿಮಗೆ ಎಲ್ಲೆಲ್ಲಿ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ ಸನ್ಗೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೋಬೋದು. ಇದನ್ನು ನಾವು ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಸ್ಕಿನ್ ಮೇಲೆ ಮಸಾಜ್ ಮಾಡಿಕೊಂಡೆ ಕ್ರೀಮ್ ಚೆನ್ನಾಗಿ ಸ್ಕಿನ್ ಮೇಲೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಜಸ್ಟ್ ಬಿ ಜೆಂಟಲ್. ಆ್ಯಂಡ್ ನೋಡ್ತಾ ಇದ್ರೆ ನೀವು ನೋಡಿ, ಇದು ಯಾವುದೇ ರೀತಿಯ ವೈಟ್ ಕಾಸ್ಟ್ ಕೂಡ ನನ್ನ ಸ್ಕಿನ್ ಮೇಲೆ ಬಿಡ್ತಿಲ್ಲ. ಈ ಪ್ರಾಡಕ್ಟ್ನ ಅಡ್ವಾಂಟೇಜ್ ಏನು ಅಂದರೆ ಇದು ನಮಗೆ ಸನ್ ಸ್ಪಾಟ್ಸ್, ಸನ್ ಡ್ಯಾಮೇಜ್ ಮತ್ತು ಟ್ಯಾನಿಂದ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಗಿವ್ಸ್ ಯು ಪ್ರೊಟೆಕ್ಟೆಡ್ ಹೆಲ್ತಿ ಆ್ಯಂಡ್ ನ್ಯಾಚುರಲಿ ಗ್ಲೋಯಿಂಗ್ ಸ್ಕಿನ್. ಈ ಸನ್ಸ್ಕ್ರೀನಲ್ಲಿ SPF 50 PA++++ ಇದೆ. 90% ನ್ಯಾಚುರಲ್ ಆರಿಜಿನ್ ಇಂಗ್ರೀಡಿಯೆಂಟ್ಸಿಂದ ಮಾಡಲಾಗಿದೆ. ಅಲ್ಟ್ರಾ ಲೈಟ್ ಪ್ರೊಟೆಕ್ಷನ್ ಸನ್ನಿಂದ ನಮಗೆ ಕೊಡುತ್ತೆ, ಯಾವುದೇ ರೀತಿಯ ವೈಟ್ ಕಾಸ್ಟ್ ಬಿಡೋದಿಲ್ಲ ಮತ್ತು ತುಂಬಾ ಸೇಫ್ ಆ್ಯಂಡ್ ಇಫೆಕ್ಟಿವ್ ಆಗಿದೆ ಆ್ಯಂಡ್ ಇಟ್ಸ್ ಆಲ್ಸೋ ಸ್ವೆಟ್ ರೆಸಿಸ್ಟೆಂಟ್. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಮಿಂತ್ರಾ ಜೊತೆಗೆ ನಿಮ್ಮ ಹತ್ತಿರದ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ. ಲಿಂಕ್ನ ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್. ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ನನ್ನ ಬ್ಯಾಗ್ಸ್ನ ಸ್ಟೋರ್ ಮಾಡ್ತೀನಿ ಅಂತ. ಇದರದೊಂದು ಡಸ್ಟ್ ಬ್ಯಾಗ್ ಬರುತ್ತೆ ಆ್ಯಂಡ್ ಈ ಡಸ್ಟ್ ಬ್ಯಾಗಲ್ಲಿ ನಾನು ನನ್ನ ಹ್ಯಾಂಡ್ ಬ್ಯಾಗ್ಸ್ನ ಸ್ಟೋರ್ ಮಾಡ್ತೀನಿ. ಹೌದು, ಕ್ರಿಮಿ ಕೀಟಾಣು ಡಸ್ಟ್ಗಳಿಂದ ನನ್ನ ಹ್ಯಾಂಡ್ ಬ್ಯಾಗ್ಸ್ನ ಸೇವ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ನಾನು ಸ್ಟೋರ್ ಮಾಡೋದು ಹಾಗೇ ಈ ಥರ ಒಂದು ಡಸ್ಟ್ ಬ್ಯಾಗಲ್ಲಿ ಬ್ಯಾಗ್ನ ಇಟ್ಬಿಟ್ಟು ಸ್ಟೋರ್ ಮಾಡ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ ಮಗು ಥರ ನೋಡ್ಕೋತೀನಿ ಅಂತ. ಸಿ, ಇಟ್ ಕಮ್ಸ್ ವಿತ್ ಆಲ್ ಆಫ್ ದಿಸ್. ಆ್ಯಂಡ್ ಬ್ಯಾಗ್ ಒಳಗಡೆ ನಿಮಗೆ ಒಂದು ಕವರು ಅಥವಾ ನ್ಯೂಸ್ ಪೇಪರ್ ಎಲ್ಲ ತುರುಕ್ಬಿಟ್ಟು ಕೊಟ್ಟಿರ್ತಾರೆ ನೋಡಿ, ಅದನ್ನು ತೆಗಿಬಾರ್ದು. ಆ್ಯಕ್ಚುಲಿ ನಾನು ಸ್ಟೋರ್ ಮಾಡ್ಬೇಕಾದ್ರೆ ಅದ್ರ ಸಮೇತನೇ ಸ್ಟೋರ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ಬ್ಯಾಗ್. ಇದು ನಾನು ತೊಗೊಂಡಿದ್ದು ಸವಾನಾಯಿಂದಾನೆ. ಸಿ ನೋಡಿ, ಇದರೊಳಗಡೆ ಈ ಕವರ್ ಕೊಟ್ಟಿರ್ತಾರಲ್ಲ, ಆ ಕವರ್ನ ನಾನು ತೆಗಿಯೋಕ್ಕೆ ಹೋಗಲ್ಲ, ಹಾಗೆ ಇಟ್ಟಿರ್ತೀನಿ. ಇದೊಂದು ಬ್ಯೂಟಿಫುಲ್ ಕಲರ್ ಬ್ಯಾಗು, ನನಗಂತೂ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣ. ಆ್ಯಂಡ್ ಲೈಕ್ ದಿಸ್ ಪ್ರಾಪರ್ ಬ್ಲಡ್ ರೆಡ್ ಆ್ಯಂಡ್ ದಿಸ್ ಗೋಲ್ಡ್ ಡೀಟೇಲಿಂಗ್ ಇರುವಂಥದ್ದು. ಇದಕ್ಕೆ ಸ್ಟ್ರ್ಯಾಪ್ ಕೂಡ ಬರುತ್ತೆ, 2 ಸ್ಟ್ರ್ಯಾಪ್ ಬರುತ್ತೆ, ಒಂದು ಚಿಕ್ಕದು ಯಾವ ಥರ ಇದೆ, ಒಂದು ದೊಡ್ಡದು. ಸೊ ಸ್ಟ್ರ್ಯಾಪ್ ಜೊತೆ ಇನ್ನೂ ಚೆನ್ನಾಗಿರುತ್ತೆ. It will be like somewhat like this kind of thing. And basically ಇದು ನಮಗೆ ಎಲ್ಲ ಔಟ್ಫಿಟ್ಸ್ ಅಂದರೆ ಬ್ಲ್ಯಾಕ್ ಆಗಲಿ ರೆಡ್ ಆಗಲಿ ತುಂಬ ಜಾಸ್ತಿ ಔಟ್ಫಿಟ್ಸ್ಗೆ ಇದು ಮ್ಯಾಚ್ ಮಾಡ್ಬೋದು ನಾವು. ಅದೊಂದು ಕಾರಣಕ್ಕೆ ತೊಗೊಂಡೆ ಆ್ಯಂಡ್ ನನಗೆ ಈ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ, ಹಾಗಾಗಿ
ತೆಗೆದುಕೊಂಡೆ. ಸೊ ಒಳಗಡೆ ಅಂಥ ಕಂಪಾರ್ಟ್ಮೆಂಟ್ಸ್ ಏನಿಲ್ಲ, ಇಟ್ಸ್ ಜಸ್ಟ್ ಒನ್ ಥಿಂಗ್. ಏನು ಕಂಪಾರ್ಟ್ಮೆಂಟ್ಸ್ ಏನಿಲ್ಲ, ಒಂದೇ ಜಿಪ್ಪು ಚೆನ್ನಾಗಿದೆ. ಆ್ಯಂಡ್ ಸವಾನಲ್ಲಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಒಳ್ಳೆ ಕಲೆಕ್ಷನ್ ಸಿಕ್ತು ಆ್ಯಂಡ್ ಫಾರ್ ಅ ವೆರಿ ಗುಡ್ ರೀಸನಬಲ್ ಪ್ರೈಸ್. ಸೊ ಒಂದು ಬಲ್ಕಲ್ಲಿ ಹಾಗೆ ತೊಗೊಂಡ್ಬಿಟ್ಟೆ. ಅದು ಎಷ್ಟು ಬ್ಯಾಗ್ ತೊಗೊಂಡೆ ಅಂತಲೂ ಲೆಕ್ಕ ಇಲ್ಲ. ಕ್ಯಾಪಲ್ಲಿ ಜೈ ಅಂತ ಶಾಪಿಂಗ್ ಮಾಡಿಬಿಟ್ಟೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಅದಾಗಿತ್ತು ನನ್ನ ಫಸ್ಟ್ ಬ್ಯಾಗ್. ನೆಕ್ಸ್ಟ್ ಬ್ಯಾಗ್ ತೋರಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಬ್ಯಾಗ್ ಈಸ್ ದಿಸ್ ಮಾವ್ ಪಿಂಕ್ ಕಲರ್ ಬ್ಯಾಗ್ ಅಂತ ಹೇಳ್ಬೋದು. ಆ ಕಡೆ ನಾನು ಹಿಂಗೆ ಬಿಸಾಕಿದೆಲ್ಲ ಕಾಣಿಸ್ತಾ ಇಟ್ಸ್ ಟ್ರ್ಯಾಕಿಂಗ್ ಮೀ. ಓಕೆ ಸಾರಿ. ಸೊ ನನ್ನ ನೆಕ್ಸ್ಟ್ ಬ್ಯಾಗ್ ಬಂದು ಇದು ಮಾವ್ ಪಿಂಕ್ ಕಲರಲ್ಲಿದೆ ಆ್ಯಂಡ್ ಸಖತ್ ಕ್ಲಾಸಿ ಆಗಿದೆ. ವೆರಿ ಸೊಫೆಸ್ಟಿಕೇಟೆಡ್ ಲುಕ್ ಕೊಡುತ್ತೆ ಆ್ಯಂಡ್ ತುಂಬ ಕ್ಲಾಸಿಯಾಗೂ ಕಾಣಿಸುತ್ತೆ. ಇದಕ್ಕೂ ಕೂಡ ನಿಮಗೆ ಹ್ಯಾಂಡಲ್ ಬರುತ್ತೆ. ಇಫ್ ಯು ಡೋಂಟ್ ವಾಂಟ್ ದಿಸ್ ಯು ಕ್ಯಾನ್ ಜಸ್ಟ್ ಕ್ಯಾರಿ ಇಟ್ ಹಿಂಗೆ. ವೆರಿ ಕ್ಲಾಸಿ. ಆ್ಯಂಡ್ ಇದಕ್ಕೂ ನೋಡ್ಬೋದು ನೀವು ಗೋಲ್ಡ್ ಡೀಟೇಲಿಂಗ್ ಬಂದಿದೆ ಬ್ಯಾಗಲ್ಲಿ. ಆ್ಯಂಡ್ ಒಳಗಡೆ ಅಗೇನ್ ಇದ್ರ ಜೊತೆನೇ ನಾನು ಸೇವ್ ಮಾಡಿದ್ದೀನಿ. ನೋಡಿ, ನೀವು ಇದ್ದರೆ ಇದು ಹೀಗೆ ಇರುತ್ತೆ, ಇಲ್ಲಾಂದರೆ ಹೀಗೆಲ್ಲ ಆಗ್ಬಿಟ್ಟಿರುತ್ತೆ ಬ್ಯಾಗು ನೀವು ಇಟ್ಟಾಗ. ಸೊ ಯಾವಾಗಲೂ ಇದ್ರ ಜೊತೆ ಇಲ್ಲ ನಿಮಗೆ ಆ ಬ್ಯಾಗ್ ಅದ್ರ ಜೊತೆ ಬಂದಿಲ್ಲ ಅಂದರೆ ನೀವೇ ನ್ಯೂಸ್ ಪೇಪರ್ನೆಲ್ಲ ಬಾಲ್ ಮಾಡಿ ತುರುಕ್ಬಿಡಿ. ಆ್ಯಂಡ್ ಮುಂದೆಗಡೆ ಒಂದು ಓಪನಿಂಗ್ ಇದೆ ಇಲ್ಲಿ. ವೆರಿ ಕ್ಯೂಟಿ, ವೆರಿ ಡಿಮ್ಯೂರ್, ವೆರಿ ಎಲಿಗೆಂಟ್. ಓಕೆ, ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಇದು ಅಗೇನ್ ವೆರಿ ಕ್ಲಾಸಿ, ಎಲಿಗೆಂಟ್, ಬ್ರೌನ್ ಆ್ಯಂಡ್ ಗೋಲ್ಡ್ ಡೀಟೇಲಿಂಗ್. ಇದಕ್ಕೆ ಆ್ಯಕ್ಚುಲಿ 2 ಹ್ಯಾಂಡಲ್ ಬಂದಿದೆ. ಇದು ಒಂದು ಹ್ಯಾಂಡಲು. ಸೊ ನಿಮ್ಮ ಔಟ್ಫಿಟ್ ತಕ್ಕಂತೆ ನೀವು ಹ್ಯಾಂಡಲ್ನ ಚೇಂಜ್ ಮಾಡ್ಬೋದು. ಸೊ ಇದು ನೀವು ಜೀನ್ಸ್ ಪ್ಯಾಂಟು, ಒಂದು ವೈಟ್ ಶರ್ಟ್ ಅಥವಾ ಏನಾದರೂ ಒಂದು ಶರ್ಟ್ ಹಾಕಿದಾಗ ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಅ ಲಾಂಗ್ ಸ್ಲಿಂಗ್ ಬ್ಯಾಗ್. ಬಟ್ ನಿಮಗೆ ಓಕೆ, ಐ ಡೋಂಟ್ ವಾಂಟ್ ಟು, ನಾನೊಂದು ಡ್ರೆಸ್ ಹಾಕಿದ್ದೀನಿ ಬಟ್ ಐ ವಾಂಟ್ ಟು ಮ್ಯಾಚ್ ದಿಸ್ ವಿತ್ ಅ ಡ್ರೆಸ್ ಅಂದರೆ ಈ ಹ್ಯಾಂಡಲ್ನ ಯೂಸ್ ಮಾಡ್ಬೋದು. ಸೊ 2 in 1, ಎರಡಕ್ಕೂ ಸಖತ್ತಾಗಿ ಕಾಣಿಸುತ್ತೆ. ಜೀನ್ಸ್ ಪ್ಯಾಂಟ್ ಜೊತೆನೂ ಹಾಕ್ಬೋದು, ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದರಲ್ಲೂ ಒಂದು ಒಳಗಡೆ ಯಾವುದು ಜಿಪ್ ಕಂಪಾರ್ಟ್ಮೆಂಟ್ ಇಲ್ಲ. ಇಟ್ ಜಸ್ಟ್ ಕಮ್ಸ್ ವಿತ್ ದಿಸ್ ಕ್ಲೋಜರ್ ಆ್ಯಂಡ್ ಇಲ್ಲಿ ಒಂದು ಓಪನಿಂಗ್ ಬರುತ್ತೆ. ಸೊ ಈ ಬ್ಯಾಗ್ ಜೊತೆ ಈ ರೀತಿ. ಸೊ ನನ್ನ 4th ಬ್ಯಾಗ್ನ ನೋಡೋದಾದರೆ ಇಟ್ಸ್ ದಿಸ್ ಬ್ಯಾಗ್. ಐ ಲವ್ ದಿಸ್ ಬ್ಯಾಗ್. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಆ್ಯಂಡ್ ಇಟ್ ಲುಕ್ಸ್ ಸೋ ಶೀಕ್ ಅಂತಾರಲ್ಲ, ಒಂಥರ ಏನಂತಾರೆ, ಇಟ್ಸ್ ವೆರಿ ಶೀಕ್ ಆ್ಯಂಡ್ ತುಂಬ ಕ್ಲಾಸಿಯಾಗಿ ಒಂಥರ, ಐ ಶುಡಂಟ್ ಸೇ ದಿಸ್, ಓಲ್ಡ್ ಇಂಗ್ಲೀಷ್ ವೈಬ್ಸ್ ಕೊಡುತ್ತೆ ನಿಮಗೆ. ನನಗೆ ಸಖತ್ ಇಷ್ಟ ಆಯಿತು. ಈ ಟೆಕ್ಸ್ಚರ್ ಆಗಿರಲಿ, ಈ ಥರದ ಬ್ಯಾಗ್ ನನ್ನ ಹತ್ರ ಇರಲಿಲ್ಲ, ಈ ಟೆಕ್ಸ್ಚರು ಈ ಥರ. ಸೊ ಐ ಗಾಟ್ ದಿಸ್ ಆ್ಯಂಡ್ ಇಟ್ ಲುಕ್ಸ್ ವೆರಿ ನೈಸ್. ಇದ್ರ ಓಪನಿಂಗ್ ನೋಡಿ, ಇಲ್ಲಿ ಇರೋ ಡೀಟೇಲಿಂಗ್ ನೋಡಿ ನೀವು. ಇದು ಹಿಂಗೆ ಓಪನ್ ಮಾಡ್ಬೋದು. ಸಾರಿ, ಓಪನ್ಡ್. ಇದಕ್ಕೂ ಹ್ಯಾಂಡಲ್ ಇದೆ. ಎಲ್ಲ ಹ್ಯಾಂಡ್ ಬ್ಯಾಗ್ಸ್ಗೂ ಆಲ್ಮೋಸ್ಟ್ ಹ್ಯಾಂಡಲ್ ಇದೆ. ಇಟ್ಸ್ 2 in 1. ನೀವು ಬೇಕಂದರೆ ಹ್ಯಾಂಡಲ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದೇ ಸಾಕು ನನಗೆ ಅಂತಂದರೆ ಓಕೆ. ಅಥವಾ ನಿಮ್ಗೆ ಈ ಥರ ಹಾಕ್ಕೊಂಡ್ರೆ ಕಂಫರ್ಟಬಲ್ ಅನಿಸಿದ್ರೆ ಯು ಕ್ಯಾನ್ ಯೂಸ್ ಬೋತ್. ದ ಬ್ಯಾಗ್ ಯಾವುದು ಜಿಪ್ ಕ್ಲೋಜರ್ ಇಲ್ಲ. ಸೊ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಇರೋದು ಬೇಕು ನನಗೆ, ಇದೆಲ್ಲ ಸಾಲಲ್ಲ ಅಂತ. ಆ ಥರದವರು ಒಂದು ದೊಡ್ಡ ಬ್ಯಾಗ್ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಅಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಟ್ರೆಡಿಷ್ನಲ್ ಸ್ಲಿಂಗ್ ಬ್ಯಾಗ್ ಅಥವಾ ಕ್ಲಚ್. ಸ್ಲಿಂಗ್ ಯಾಕೆ ಹೇಳಿದೆ ಅಂದರೆ ಇದಕ್ಕೂ ಒಂದು ಅಟ್ಯಾಚ್ಮೆಂಟ್ ಇದೆ. 2 in 1 ಅಗೇನ್. ವಿ ಶುಡ್ ಬಿ ಪ್ರಿಪೇರ್ಡ್. ಕ್ಲಚ್ ಥರನೂ ಯೂಸ್ ಮಾಡೋಕ್ಕೆ ಅಥವಾ ಸ್ಲಿಂಗ್ ಥರನೂ ಯೂಸ್ ಮಾಡೋಕ್ಕೆ ಪ್ರಿಪೇರ್ ಆಗಿರೋಕ್ಕೆ ನಾನು ಒಂಥರ 2 in 1 ತೊಗೋತೀನಿ. ಇದೊಂದು ಬ್ಯೂಟಿಫುಲ್ ಗೋಲ್ಡನಿಶ್ ಏನು ಗೋಲ್ಡ್ ಬ್ಲಿಂಗ್ ಇರುವಂತಹ ಕ್ಲಚ್ಚು. ಇದನ್ನು ನಾನು ತೊಗೊಂಡಿದ್ದು ಇದರಲ್ಲಿ ಬನಶಂಕರಿ BDA ತೆಗೆದು ಬರ್ತಿಲ್ಲ. ಬನಶಂಕರಿ BDAಗೆ ಒಂದು ಶೂಟ್ಗ ಏನಕ್ಕೆ ಹೋಗಿದೆ ನಾನು, ನನಗಲ್ಲಿ ಗೋಲ್ಡಪ್ಪ ಸಕ್ಕತ್ ಇಷ್ಟ. ಬನಶಂಕರಿ BDAಯಲ್ಲಿ ನನ್ನ ಕಸಿನ್ ಮದುವೆಗೆ ನನಗೆ ಕ್ಲಚ್ ಬೇಕಿತ್ತು. ನಂದು ಇದ್ದಿದ್ದು ಕ್ಲಚ್ ಒಂಥರ ತುಂಬ ಉದುರ್ತಾ ಇತ್ತು ಆ್ಯಂಡ್ ಹಳೇದಾಗ್ಬಿಟ್ಟಿತ್ತು. ಸೊ ಒಂದು ಹೊಸದಾಗಿ ಚೆನ್ನಾಗಿರೋ ಕ್ಲಚ್ ತೊಗೊಳ್ಳೋಣ ಅಂತ ಹೇಳಿ ಇದು ತೊಗೊಂಡಿದ್ದು. ಯಾವುದೋ ಎಷ್ಟೊಂದು ಅಂಗಡಿಗಳಿದೆಯಲ್ಲ, ಅಲ್ಲಿ ಬ್ಯಾಗ್ ಅಂಗಡಿ, ಆಕ್ಸೆಸರೀಸ್ ಅಂಗಡಿಲಿ ಹಾಗೆ ಏನೋ ಸುಮ್ಮನೆ ನೋಡ್ತಿರ್ಬೇಕಾದ್ರೆ ಈ ಬ್ಯಾಗ್ ಕಾಣಿಸ್ತು, ಅದಕ್ಕೆ ನಾನು ತೊಗೊಂಡೆ. ಇದು ಓಪನ್ ಮಾಡೋಕ್ಕೆ ನನ್ನ ಕೈಲೇ ಬರ್ತಿಲ್ಲ ಅಮ್ಮಮ್ಮ. ಬಂತು ಹೀಗೆ. ಇದು ಅದರ ಹ್ಯಾಂಡಲ್ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ತುಂಬ ಜನದ ಹತ್ರ ಇದು ಕ್ಲಚ್ ಇರುತ್ತೆ. ಇಟ್ಸ್ ವೆರಿ ಕಾಮನ್ ಈ ಥರದ್ದು. ನಾನು ಜಾಸ್ತಿ ಅಂದರೆ 300 ರೂಪಾಯಿನೂ ಕೊಟ್ಟಿರ್ತೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಅಪ್ ಈಸ್ ದಿಸ್ ಬ್ಯಾಗ್. ಇದು ನಾನು ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ.
ಸಡನ್ನಾಗಿ ಕಿರ್ಚ್ಬಿಟ್ಟೆ. ಬರೀ ಇಂಥದೆಯಾ? ಸೊ ಇದನ್ನು ನಾನು ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ, ಆ್ಯಂಡ್ ಇದು ತೊಗೊಂಡು ನಾನು ತುಂಬ ಟೈಮ್ ಆಯಿತು. ಯಾವುದೋ ಕಾಲದಲ್ಲಿ ನಾನು ಬರ್ಡೇಗೆ ತೊಗೊಂಡಿದ್ದು ಆ್ಯಂಡ್ ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಲೆದರ್ ವೇರ್ ಆಫ್ ಆಗ್ತಾಯಿದೆ. ಐ ಥಿಂಕ್ 2 years ಆಗಿರ್ಬೋದು ಈ ಬ್ಯಾಗ್ಗೆ. 2 years ಬ್ಯಾಕ್ ನನ್ನ ಬರ್ಡೇಗೆ ನಾನು ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ವೆಸ್ಟ್ ಸೈಡಲ್ಲಿ ಆ್ಯಕ್ಚುಲಿ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಫ್ ಯು ಗೈಸ್ ವಾಂಟ್ ಟು ಚೆಕ್ ಇಟ್ ಔಟ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಬಟ್ ಅದೆಲ್ಲ ಒಂಥರ ಸೀಸನ್ ಥರ ಇಟ್ಟರೆ ಸಖತ್ತಾಗಿರೋ ಕಲೆಕ್ಷನ್ ಇಡ್ತಾರೆ, ಇಲ್ಲ ಅಂದರೆ ಅದೇ ಬೋರಿಂಗ್ ಕಲೆಕ್ಷನ್ನು. ಬಟ್ ಇದು ವೆಸ್ಟ್ ಸೈಡಲ್ಲಿ ನಾನು ತೊಗೊಂಡಾಗ ಚೆನ್ನಾಗಿತ್ತು. ಅಂದರೆ ಒಂದು ಸ್ವಲ್ಪ ಲೆದರ್ ಈಗ ವೇರ್ ಆಫ್ ಆಗ್ತಿದೆ. ಆ್ಯಂಡ್ ಈ ಗೋಲ್ಡ್ ಡೀಟೇಲಿಂಗ್ ಇದೆಯಲ್ಲ, ಇದೊಂದು ಸ್ವಲ್ಪ ನಿಮ್ಗೆ ಗೊತ್ತಲ್ಲ ಟಾರ್ನಿಷ್ ಆದಾಗ ಹೆಂಗಾಗುತ್ತೆ ಅಂತ, ಅದು ಹಂಗೆ ಆಗ್ತಿದೆ. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಇನ್ನೊಂದು ಹ್ಯಾಂಡಲ್ ಇದೆ. ಫನಿ ಥಿಂಗ್, ಇದನ್ನು ನಾನು ಇದುವರೆಗೂ ಕಲ್ತಿಲ್ಲ ಹೆಂಗೆ ಯೂಸ್ ಮಾಡೋದು ಅಂತ. ನಾನು ತುಂಬ ಲೈಕ್ ಹೆಂಗೆ ಯೂಸ್ ಮಾಡೋದು ತುಂಬ ತಲೆ ಕೆಡ್ಸ್ಕೊಂಡಿದ್ದೀನಿ. ಬಟ್ ನನಗೆ ಇಲ್ಲಿ ನೋಡಿ ಈ ಥರ ಇದೆ. ಇದನ್ನು ಹೆಂಗೆ ಹಾಕ್ತೀರಾ? ಇದರ ಓಪನಿಂಗ್ ನೋಡಿ ಹೆಂಗಿದೆ. ಸೊ ನಾನು ಇದುವರೆಗೂ ಕಲಿತೇ ಇಲ್ಲ ನನಗೆ ಇದು ಹ್ಯಾಂಡಲ್ ಹೆಂಗೆ ಹಾಕೋದು ಅಂತ. ಆ್ಯಂಡ್ ಅದಕ್ಕೆ ಬರೀ ಇದು ಒಂದೇ ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟೇ ಯೂಸ್ ಮಾಡೋದು, ನಾನು ಹೀಗೆ ಯೂಸ್ ಮಾಡ್ತೀನಿ. ಇದು ಒಂಥರ ನ್ಯೂಟ್ರಲ್ ಕಲರ್, ಲೈಕ್ ಇಟ್ ಗ್ರೇಷ್ ಬೇಷ್ ಕೈಂಡ್ ಆಫ್ ಥಿಂಗ್. ಆ್ಯಂಡ್ ಅಗೇನ್ ವಿತ್ ದ ಗೋಲ್ಡ್ ಡೀಟೇಲ್ ವಿಚ್ ವಿಲ್ ಗೋ ವಿತ್. ನಿಮಗೆ ಕಂಪಾರ್ಟ್ಮೆಂಟ್ಸ್ ಇದೆ, ಕಂಪಾರ್ಟ್ಮೆಂಟ್ಸ್ ಇದೆ 2. ಆ್ಯಂಡ್ ಮಧ್ಯದಲ್ಲಿ ಜಿಪ್ ಕ್ಲೋಸರ್ ಬೇರೆ ಇದೆ. ಯೂಶ್ವಲಿ ನಾನು ಇದರಲ್ಲಿ ನನ್ನ ವಾಲೆಟ್ ಇಷ್ಟು ಉದ್ದ ಇದೆ. ಸೊ ಇದರೊಳಗಡೆ ಇಡ್ಸಿಲ್ಲ ಅಂದರೆ, ಅವತ್ತು ನಾನು ಚಿಕ್ಕ ವಾಲೆಟ್ ಕ್ಯಾರಿ ಮಾಡ್ತಿಲ್ಲ ಅಂದರೆ ಇದರೊಳಗಡೆ ನನ್ನ ಕ್ಯಾಶು ಕಾರ್ಡ್ನೆಲ್ಲ ಈ ಜಿಪ್ಪಲ್ಲಿ ಹಾಕ್ಬಿಡ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಗೆ ಯಾರಿಗಾದ್ರೂ ಗೊತ್ತಾದರೆ ಈ ಹ್ಯಾಂಡಲ್ ಹೆಂಗೆ ಯೂಸ್ ಮಾಡೋದು ಅಂತ ಪ್ಲೀಸ್ ನನಗೆ ಹೇಳಿ. ಯಾಕೆ ಅಂದರೆ ಇದೊಂಥರ 2 ವರ್ಷದಿಂದ ನನ್ನ ಲೈಫಲ್ಲಿ ಮೋಸ್ಟ್ ಮಿಸ್ಟೀರಿಯಸ್ ಥಿಂಗ್ ಇದೆ ಅನಿಸುತ್ತೆ. ನಿಜವಾಗ್ಲೂ ಗೊತ್ತಾಗಿಲ್ಲ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ಅದು ಮ್ಯಾಟ್ರು. ಬ್ಯಾಗ್, ನಾನು ಈ ಗ್ರೀನ್ ಕಲರ್ ಬ್ಯಾಗ್ನ ತೋರಿಸ್ತೀನಿ. ಇದು ಇಟ್ಸ್ ಫ್ರಮ್ ಆ್ಯಲನ್ ಸೋಲಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ನನಗೆ ಕಲರ್ ಸಖತ್ ಇಷ್ಟ. ನಿಮ್ಗೆ ಯಾವಾಗ ಒಂದು ಸ್ವಲ್ಪ ಜರ ಹಟ್ಕೆ ನನಗೊಂದು ಲುಕ್ಗೆ ಒಂದು ಎನ್ಹಾನ್ಸ್ಡ್ ಎಲಿವೇಶನ್ ಕೊಡಬೇಕು ಒಂದು ಆ್ಯಕ್ಸೆಸರಿಯಿಂದ ಅಂದರೆ ಒಂದು ಬೋಲ್ಡ್ ಕಲರ್ ಚೂಸ್ ಮಾಡ್ತೀನಿ ಅಂದಾಗ ಈ ಕಲರ್ ನಮಗೆ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ದಿಸ್ ಆಲ್ಸೋ ಆ್ಯಸ್ ಅ ಹ್ಯಾಂಡಲ್ ಇಲ್ಲಿ. ಸೊ ದೊಡ್ಡದು ಚಿಕ್ಕದು ಅಕಾರ್ಡಿಂಗ್ ಟು ಯು ಏನು ಬೇಕಾದ್ರೂ ಮಾಡ್ಕೋಬೋದು. ಆ್ಯಂಡ್ ಒಳಗಡೆ ಅಫ್ಕೋರ್ಸ್ ಇದು ಸ್ವಲ್ಪ ದೊಡ್ಡ ಬ್ಯಾಗ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಂಪಾರ್ಟ್ಮೆಂಟ್ಸ್ ಇದೆ. ಫೋನ್ ಇಟ್ಕೊಳ್ಳೋಕ್ಕೆ, ಕಾರ್ಡ್ಸ್ ಇಟ್ಕೊಳ್ಳೋಕ್ಕೆ, ಪೆನ್ ಇಟ್ಕೊಳ್ಳೋಕ್ಕೆ, ಮತ್ತು ಒಂದು ಜಿಪ್ಪು ಎಲ್ಲ ಇರೋದ್ರಿಂದ ಇಟ್ಸ್ ಅ ಕ್ವೈಟ್ ಸ್ಪೇಷಿಯಸ್ ಬ್ಯಾಗ್. ವೆರಿ ಗುಡ್. ಕರೆಂಟ್ ಹೋಯಿತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇದು ನನ್ನ ಫೇವ್ರೆಟ್ ಬ್ಯಾಗ್. ಆ್ಯಂಡ್ ಆಲ್ಸೋ ಏನಕ್ಕೆ ಫೇವ್ರೆಟ್ ಅಂದರೆ ಈ ಬ್ಯಾಗ್ನ ನನಗೆ ಜಯಂತ್ ಅವ್ರು ಗಿಫ್ಟ್ ಮಾಡಿದ್ದು. ಅದಕ್ಕೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದ ಬ್ಯಾಗು, ಅದಕ್ಕೆ ನನಗಿಷ್ಟ. ಸೊ ಅನದರ್ ಆ್ಯಲನ್ ಸೋಲಿ ಅಡಿಷನ್ಗೆ ನನ್ನ ಹತ್ರ ಇನ್ನೊಂದು ಬ್ಯಾಗ್ ಇದೆ. ಇದು ನಾನೇ ತೊಗೊಂಡಿದ್ದು. ಇದನ್ನು ನಾನು ಮಿಂತ್ರಲ್ಲಿ ಆರ್ಡರ್ ಮಾಡಿದ್ದೆ. ನನಗೆ ಸಖತ್ ಇಷ್ಟ ಆಗಿ ನಾನು ತೊಗೊಂಡಿದ್ದಂಥ ಬ್ಯಾಗು. ಇದ್ರ ಜೊತೆ ನಾನು ಇನ್ನೊಂದು ಇದೇ ಕಲರ್ದು ದೊಡ್ಡ ಬ್ಯಾಗ್ ತೊಗೊಂಡಿದ್ದೆ. ಅದು ನಾನು ಹೇಳಿದ್ನಲ್ಲ ನಿಮಗೆ, ಆ ಲೆದರೆಲ್ಲ ಬಂದುಬಿಡ್ತಾ ಇದೆ. ಸೊ ಅದು ಅಮ್ಮ ಮನೇಲಿದೆ, ಇಲ್ಲಿಲ್ಲ. ಇದು ನಿಮಗೆ ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ. ನೀವು ಈ ಕಲರ್ದು ಇನ್ನೊಂದು ಬ್ಯಾಗ್ ನೋಡಿರ್ಬೋದು, ಸವಾನ್. ಅದು ಆಗಲೇ ತೋರಿಸಿದ್ದು, ಫಸ್ಟ್ ಬ್ಯಾಗ್ ತೋರಿಸಿದ್ನಲ್ಲ ಅದು. ಬಟ್ ಅದು ಒಂಥರ ಬ್ಲಡ್ ರೆಡ್ ಬರುತ್ತೆ, ಇದೊಂದು ಸ್ವಲ್ಪ ಮರೂನಿಶ್ ರೆಡ್ ಬರುತ್ತೆ. ಬಟ್ ಲುಕ್ ಎಟ್ ದಿಸ್ ಬ್ಯೂಟಿ. ಟೂ ಗುಡ್. ಅಫ್ಕೋರ್ಸ್ ಗೋಲ್ಡ್ ಡೀಟೇಲಿಂಗ್ ಇರಬೇಕು. ಇದಕ್ಕೆ ಇದಿಷ್ಟೇ ಹ್ಯಾಂಡಲು, ಮತ್ತು ನೀವೇನೋ ಹ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆನಾ? ಈ ಥರ ಓಪನಿಂಗ್ ಬರುತ್ತೆ. ಆ್ಯಂಡ್ ಇಲ್ಲಿ ಸಿಪ್ ಇದೆ. ಆ್ಯಂಡ್ ಕಂಪಾರ್ಟ್ಮೆಂಟ್ಸ್ ಕೂಡ ತುಂಬಾ ಇದೆ. ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ ಆ್ಯಲನ್ ಸೋಲಿ. ಬಟ್ ಈ ಬ್ಯಾಗ್ ಆ್ಯಕ್ಚುಲಿ ನನಗೆ ಏನೂ ಆಗಿಲ್ಲ. ಇದು ನಾನು ಒಟ್ಟಿಗೆ ತೊಗೊಂಡಿದ್ದು, ಈ ಬ್ಯಾಗ್ ಮತ್ತು ಆ ಬ್ಯಾಗು. ಆ ಬ್ಯಾಗ್ ಒಂದು ಸ್ವಲ್ಪ ಓನ್ ಔಟ್ ಆಗೋಗಿದೆ. ಆ್ಯಂಡ್ ಅದಕ್ಕೆ ನಾನು ಅಲ್ಲೇ ಲೋಕಲ್ ಯೂಸ್ಗೆ ಇಟ್ಟಿದ್ದೀನಿ. ಇಲ್ಲೇ ಹೋಗಿ ಬಂದೆ ಆ ಥರಕ್ಕೆ ಈ ಥರಕ್ಕೆ ಅಂದಾಗ ಆ ಬ್ಯಾಗ್ ಇಟ್ಕೊಂಡಿದ್ದೀನಿ. ಹೊರಗೆ ಎಲ್ಲೂ ಜಾಸ್ತಿ ತೊಗೊಂಡೋಗಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಕಮಿಂಗ್ ಆಫ್ ಅಂಡ್ ಚೆನ್ನಾಗೂ ಕಾಣಿಸಲ್ಲ ಅಂತ. ಈ ಬ್ಯಾಗ್ನ ನೀವು ಇಟ್ಸ್ ರಿಸರ್ವ್ ಫಾರ್ ಮೈ ಡೇಟ್ ನೈಟ್ಸ್. ಓಕೆ, ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಈಸ್ ಫ್ರಮ್ ಲ್ಯಾವಿ. ಬೇಬಿ ಪಿಂಕ್ ಕಲರ್ ಬ್ಯಾಗ್. ಇದು ಆ್ಯಕ್ಚುಲಿ ಗಿಫ್ಟ್ ನಮ್ಮ ಅಣ್ಣನ ಹೆಂಡತಿ, ಅಂದರೆ ನನ್ನ ಅತ್ತಿಗೆ ಕೊಟ್ಟಿದ್ದು ಗಿಫ್ಟ್ ನನ್ನ ಈ ವರ್ಷದ ಬರ್ಡೇಗೆ. ಸೊ ಈ ಬ್ಯಾಗ್ನು ನಾನು ಇಟ್ಕೊಂಡಿದ್ದೀನಿ. ಇಟ್ಸ್ ಅ ವೆರಿ ಲೈಟ್ ಪಿಂಕ್, ಕ್ಯೂಟ್ ಗರ್ಲ್ ವೈಬ್ ಕೊಡುವಂಥ ಬ್ಯಾಗು. ಆ್ಯಂಡ್ ವೆರಿ ಸ್ಪೇಷಿಯಸ್ ಅದೊಂದು. ಆ್ಯಂಡ್ ನೋಡಿ, ನಿಮಗೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಸಿಗುತ್ತೆ, ಒಳಗಡೆನೂ ತುಂಬ ಜಾಗ ಇದೆ. ಸೊ ದಟ್ಸ್ ದ ಗುಡ್ ಥಿಂಗ್ ಅಬೌಟ್ ಇಟ್. ಆ್ಯಂಡ್ ಅಗೇನ್ ಇಟ್ ಕಮ್ಸ್ ವಿತ್ ಅ ಹ್ಯಾಂಡಲ್. ಸಾರಿ, ಬೇರೆ ಬ್ಯಾಗ್ದು ಹ್ಯಾಂಡಲ್ ಇದ್ರು ಇಟ್ಬಿಟ್ಟಿದ್ದೀನಿ. ಆ ಬ್ಯಾಗ್ನ ನಾನು
ನನ್ನ ಆಕ್ಸೆಸರೀಸ್ ಇಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಯಾಗ್ದು ಸಾರಿ. ಸೊ ನೋಡಿ, ಈ ಸ್ಟ್ರ್ಯಾಪ್ ಬರುತ್ತೆ, ಸ್ಟ್ರ್ಯಾಪ್ ಹ್ಯಾಂಡಲ್, ಕಾಲ್ ಇಟ್ ವಾಟ್ ಎವರ್. ಸೊ ಇದೊಂದು ಬರುತ್ತೆ ಆ್ಯಂಡ್ ಒಳಗಡೆ ಈ ಥರ ಇದೆ. ಓಕೆ, ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಇದು ಇಟ್ಸ್ ಫ್ರಮ್ ಸವಾನಾ ಆ್ಯಂಡ್ ಅಗೇನ್ ವೆರಿ ಕ್ಲಾಸಿ ಆ್ಯಂಡ್ ಎಲ್ಲ ಔಟ್ಫಿಟ್ಸ್ಗೆ ಮ್ಯಾಚ್ ಆಗುತ್ತೆ. ಅಗೇನ್ ಗೋಲ್ಡ್ ಡೀಟೇಲಿಂಗ್ ನಾನಂತೆ ಹೇಳೋದೇ ಬೇಡ ಅನಿಸುತ್ತೆ, ನಿಮಗೆ ಎಷ್ಟೊತ್ತಿಗೆ ಆಲ್ರೆಡಿ ರೀಡ್ ಮಾಡಿರ್ತೀರ. ನನ್ನ ಹ್ಯಾಂಡ್ ಬ್ಯಾಗ ಎಲ್ಲ ಔಟ್ಫಿಟ್ ಜೊತೆನೂ ಮ್ಯಾಚ್ ಆಗುತ್ತೆ, ಗೋಲ್ಡ್ ಡೀಟೇಲಿಂಗ್ ಇರುತ್ತೆ, ಒಂಥರ ನ್ಯೂಟ್ರಲ್ ಕಲರ್ಸಲ್ಲಿರುತ್ತೆ. ಐ ನೋ ಯು ಗೆಟ್ ಇಟ್ ಆಲ್ರೆಡಿ, ಸೊ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಇದು ಓಪನಿಂಗ್ ಹೀಗೆ, ಇದನ್ನು ಹೀಗೆ ಮಾಡಿ ಹೀಗೆ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಜಿಪ್ ಕ್ಲೋಜರ್ ಇದೆ. ಇದನ್ನು ನಾನು ಆ್ಯಕ್ಚುಲಿ ಇವಾಗ ಕರೆಂಟ್ಲಿ ಐ ಆಮ್ ಯೂಸಿಂಗ್ ದಿಸ್ ಬ್ಯಾಗ್ ಎವ್ರಿವೇರ್. ಸೊ ಕಂಪಾರ್ಟ್ಮೆಂಟ್ ಏನೂ ಇಲ್ಲ, ಬಟ್ ಈ ಬ್ಯಾಗ್ನ ನಾನು ಈ ನಡುವೆ ತುಂಬ ಎಲ್ಲ ಕಡೆನೂ ಯೂಸ್ ಮಾಡ್ತಾಯಿದ್ದೀನಿ. ಅದೇನಂದರೆ ಒಂದು ಬ್ಯಾಗ್ನ ನಾನು ಹೊರಗೆ ತೆಗೆದ್ರೆ ಆ ಬ್ಯಾಗನ್ನೇ ಹೇಳಿದ್ನಲ್ಲ, ಬಿಕಾಸ್ ಇಟ್ಸ್ ಔಟ್ಫಿಟ್ ಫ್ರೆಂಡ್ಲಿ, ನಾನು ಯೂಸರ್ ಫ್ರೆಂಡ್ಲಿ ಅಂತ ಹೇಳಕ್ಕೆ ಬಂದೆ. ಸೊ ಔಟ್ಫಿಟ್ ಫ್ರೆಂಡ್ಲಿ ಇರೋದ್ರಿಂದ ನನಗೆ ಎಲ್ಲ ಔಟ್ಫಿಟ್ ಜೊತೆ ಈ ಬ್ಯಾಗ್ ಮ್ಯಾಚ್ ಆಗುತ್ತೆ. ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಬ್ಯಾಗ್ಸು ಮ್ಯಾಚ್ ಆಗುತ್ತೆ. ಅಂದರೆ ಒಂದು ನನ್ನ ವಾರ್ಡ್ರೋಬಿಂದ ಹಿಂಗೆ ತೆಗೆದು ಹೊರಗಿಟ್ರೆ ಇದೇ ಇದೆಯಲ್ಲ ಬಿಡಿ, ಇದು ತೊಗೊಂಡೋಗೋಣ ಅಂತ ತೊಗೊಂಡೋಗ್ತೀನಿ. ಅದಕ್ಕೆ ನಂದು ಎಷ್ಟೊಂದು ಬ್ಯಾಗ್ಸ್ ನಾನು ಇನ್ನೂ ಯೂಸೇ ಮಾಡಿಲ್ಲ, ಯೂಸ್ ಮಾಡಬೇಕು. ಒಂದೊಂದು ಸತಿ ಯೂಸ್ ಮಾಡದೇ ಹ್ಯಾಂಡ್ ಬ್ಯಾಗ್ಗಳು ಹಾಳಾಗಿಬಿಡುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೆಕ್ಸ್ಟ್ ಬ್ಯಾಗ್ ಬಂದು ಒಂದು ಸ್ವಲ್ಪ ದೊಡ್ಡ ಬ್ಯಾಗು. ಇಟ್ಸ್ ದಿಸ್ ಬ್ರೌನ್ ಬ್ಯಾಗ್ ಅಗೇನ್ ಫ್ರಮ್ ಸವಾನಾ. ಒಂದು ಸ್ವಲ್ಪ ದೊಡ್ಡದು, ಲೈಕ್ ಜಾಸ್ತಿ ಏನಾದ್ರು ವಸ್ತುಗಳನ್ನ ಕ್ಯಾರಿ ಮಾಡಬೇಕು ಅಂದರೆ ಒಂದು ಎವ್ರಿ ಡೇ ಯೂಸರ್ ಫ್ರೆಂಡ್ಲಿ ಕೈಂಡ್ ಆಫ್ ಥಿಂಗ್. ಸೊ ಅಗೇನ್ ಇಟ್ಸ್ ಅ ಬ್ರೌನ್ ಬ್ಯಾಗ್ ಆ್ಯಂಡ್ ಒಳಗಡೆ ನಿಮಗೆ ಈ ಥರದ್ದೊಂದು ಚಿಕ್ಕ ಬ್ಯಾಗ್ ಜೊತೆ ಬರುತ್ತೆ. ಇದು ಸೊ ಒಳಗಡೆ ಈ ಪೌಚ್ ಜೊತೆ ಬರುತ್ತೆ. ಇಟ್ಸ್ ಅ ವೆರಿ ಕ್ಯೂಟ್ ಪೌಚ್. ಸೊ ನೀವೇನಾದರೂ ಮೇಕಪ್ ಐಟಮ್ಸು ಅಥವಾ ಫೋನು, ಚಾರ್ಜರು, ವಾಲೆಟ್ ಇದರೊಳಗಡೆ ಇಟ್ಕೊಂಡು ಇದರಲ್ಲಿ ಮಿಕ್ಕಿದ ಐಟಮ್ಸ್ ಎಲ್ಲ ಇಟ್ಕೋತೀನಿ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಪೌಚ್. ಏನಕ್ಕೆ ಬರ್ತಾ ಇರಲಿಲ್ಲ ಅಂದರೆ ಇದರೊಳಗಡೆ ಒಂದು ದೊಡ್ಡ ಇದಿದೆ, ಅದರ ಶೇಪ್ನ ಮೇಂಟೈನ್ ಮಾಡೋಕ್ಕೆ. ಇಲ್ಲಾಂದರೆ ನೋಡಿ ಹಿಂಗಾಗ್ಬಿಡುತ್ತೆ. ಇದರ ಹ್ಯಾಂಡಲ್ ಬಂದು ಹೀಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಬೆಲ್ಟ್ ಥರ. ಯಾವ ಹೋಲ್ ಬೇಕಾದ್ರೆ ಅದು ನಿಮಗೆ ಲೆಂತ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಯು ಕ್ಯಾನ್ ಯೂಸ್ ದಿಸ್ ಬ್ಯಾಗ್. ಸೊ ಇವತ್ತಿನ ಸೆಗ್ಮೆಂಟಿನ ಲಾಸ್ಟ್ ಹ್ಯಾಂಡ್ ಬ್ಯಾಗ್ ಈಸ್ ದಿಸ್ ಕ್ಯೂಟ್, ಒಂಥರ ಪ್ರಿನ್ಸಸಿ ವೈಬ್ ಕೊಡೋ ಅಂಥ ವೆರಿ ಕ್ಯೂಟ್, ವೆರಿ ಗರ್ಲಿ, ವಿಚ್ ಇಸ್ ನಾಟ್ ಮೀ. ನಾನು ಅಷ್ಟೊಂದು ಗರ್ಲಿ ಅಲ್ಲ, ಅದು ನಂಗೆ ಹ್ಯಾಂಡ್ ಬ್ಯಾಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಐ ಡೋಂಟ್ ನೋ ಹೇಗೆ ಅದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡೋದು ಅಂತ, ಬಟ್ ಐ ಗಾಟ್ ದಿಸ್ ವೆರಿ ಕ್ಯೂಟ್ ಗರ್ಲಿ ಬ್ಯಾಗ್. ಇದು ನೋಡಿ ಎಷ್ಟು ಮುದ್ದಾಗಿ ಇದೆ, ನನಗೆ ನೋಡಿದ ತಕ್ಷಣ ಫುಲ್ಲು ಲವ್ ಆಗಿಬಿಟ್ಟು ನನಗೆ ಬೇಕು ಅಂತ ನಾನು ತರಿಸ್ಕೊಂಡಿದ್ದೀನಿ. ಇಟ್ಸ್ ಫ್ರಮ್ ಸವಾನಾ ಅಗೇನ್. ಸಖತ್ ಕ್ಯೂಟ್ ಇದೆ ಅಲ್ವಾ? ಎಲ್ಲರೂ ಕ್ಯೂಟಾಗಿ ಒಂದು ಡೇಟ್ ನೈಟ್ಗೆಲ್ಲ ಹೋದಾಗ ನೀವು ಯೂಸ್ ಮಾಡ್ಬೋದು. ಇದ್ರ ಒಳಗಡೆ ಅವನು ನನಗೆ ಕವರ್ ಕೊಟ್ಟಿಲ್ಲ, ಪೇಪರ್ ತುರಿಸ್ಬಿಟ್ಟು ಕಳಿಸಿದ್ದಾರೆ ಸವಾನಾದವರು. ಯೂಶ್ವಲಿ ಅವ್ರು ಏನು ಕೊಡ್ತಾರೋ ಅದನ್ನೇ ನಾನು ಹಾಗೆ ಇಡ್ತೀನಿ. ಅದಕ್ಕೆ ಇದೊಂದು ಸಿಲ್ವರ್ದು ಈ ಚೈನ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಐ ಡೋಂಟ್ ರಿಯಲಿ ಲೈಕ್ ದಿಸ್ ಚೈನ್. ಇಫ್ ಇನ್ ಕೇಸ್ ಯು ವಾಂಟ್ ಟು ಕ್ಯಾರಿ ಇಟ್ ಆಸ್ ದ ಥಿಂಗ್ ಯು ಕ್ಯಾನ್, ಬಟ್ ಐ ಡೋಂಟ್ ಥಿಂಕ್ ಐ ವಾಂಟ್ ಟು. ನನಗೆ ಇದೆ ಇಷ್ಟೇ ಕ್ಯೂಟಾಗಿ, ಇಷ್ಟು ಚಿಕ್ಕದಾಗಿ ಹಿಂಗೆ ಇಟ್ಕೊಳ್ಳೋಕೆ ಇಷ್ಟ. ಓಕೆ, ಸೊ ಇದಾಗಿತ್ತು ನನ್ನ ಬ್ಯಾಗ್ ಕಲೆಕ್ಷನ್. ಒಂದು ಸ್ವಲ್ಪ ಬ್ಯಾಗ್ಗಳನ್ನ ತೋರಿಸ್ತೀನಿ, ಇನ್ನೊಂದು ಸ್ವಲ್ಪ ಬ್ಯಾಗ್ಗಳು ಅಮ್ಮ ಮನೇಲಿದೆ ಹೇಳ್ದ ಹಾಗೆ. ಆ್ಯಂಡ್ ಏನು ಹೇಳ್ತಾರೆ, ಆ ಬ್ಯಾಗ್ನು ಇನ್ನೇನು ನಾನೇನು ತೋರಿಸ್ಕೋಕ್ಕಲ್ಲ. ಲೈಕ್ ಸ್ವಲ್ಪ ಹಳೆದು, ಅಷ್ಟು ಯೂಸ್ ಮಾಡೋಲ್ಲ ಅಂದಿದ್ನೆಲ್ಲ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ನಮ್ಮಮ್ಮ ನೋಡಿದ್ರೆ ಅದಕ್ಕೂ ಬೈತಾರೆ, ಏನು ಅಂದ್ಕೊಂಡಿದ್ಯಾ, ಬೇಡದಿರೋದನ್ನ ಇಲ್ಲಿಟ್ಬಿದ್ಯಾ. ನಮ್ಮ ಪಪ್ಪ ತಮ್ಮ ಅಫೆಂಡ್ ಆಗಿಬಿಡ್ತಾರೆ, ಎಲ್ಲ ತೊಗೊಂಡು ಹೋಗ್ಬಿಟ್ಯಾ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಶಿಲ್ ಫೀಲ್ ಬ್ಯಾಡ್. ಸೊ ಒಂದು ಸ್ವಲ್ಪ ಅಷ್ಟು ಯೂಸ್ ಆಗಿರೋ ಹ್ಯಾಂಡ್ ಬ್ಯಾಗ್ನಲ್ಲಿ ಇಡ್ತೀನಿ, ಆ್ಯಂಡ್ ಮಿಕ್ಕಿದ ಹ್ಯಾಂಡ್ ಬ್ಯಾಗ್ಸ್ನಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್. ಐ ಹೋಪ್ ನಿಮ್ಗೆಲ್ರಿಗೂ ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಯಾವ ಥರದ ವೀಡಿಯೋ ನೋಡಬೇಕು ಅಂತ ಆಸೆ ಪಡ್ತೀನಿ ಅಂದರೆ ಪ್ಲೀಸ್ ಕಮೆಂಟ್ಸಲ್ಲಿ ಹೇಳಿ. ಯಾಕೆ ಅಂದರೆ ನನಗೆ ಐಡಿಯಾಸ್ ಬರ್ತಿಲ್ಲ ನಿಮಗೆ ಯಾವ ಥರ ವೀಡಿಯೋ ಮಾಡೋದು, ಏನು ವೀಡಿಯೋ ಮಾಡೋದು ಅಂತ ಎಷ್ಟು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಐಡಿಯಾಸ್ ಇದ್ದರೆ ಕೊಡಿ, ಅಥವಾ ನಾನು ಮಾಡೋ ವೀಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದಕ್ಕೆ ನೀವು ಹೇಳಿ, ನಾನು ಅದೇ ಥರ ವೀಡಿಯೋನ ಮಾಡ್ತೀನಿ. ಐ ವಿಲ್ ಡೆಲಿವರ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ವಾಚಿಂಗ್ ದಿಸ್ ವೀಡಿಯೋ ಅಂತ ಅನ್ಕೋತಾ
I'll see you again. Tata, see you, bye-bye.